ವಿಧಾನಸಭೆಯಲ್ಲಿ ಮತ್ತೆ ಪ್ರತಿಧ್ವನಿಸಿದ ಕರಿಮಣಿ ಮಾಲೀಕ ಯಾರು? ಕರಿಮಣಿ ಮಾಲೀಕ ಯಾರು ಅಂತ ಕೇಳಿದ್ದ ಅಶೋಕ್ ಸುನಿಲ್ಗೆ ಸಿಎಂ ಟಾಂಗ್ ಕೊಟ್ಟಿದ್ದಾರೆ. ಸದನದಲ್ಲಿ ನಡೆಯೋ ಚರ್ಚೆ ಬಸವಣ್ಣನವರ ವಚನಗಳಂತಿರಬೇಕು, ಇದು ಅಭಿರುಚಿ ಹೀನ ಮಾತುಗಳು ಅಂತ ಸಿದ್ದರಾಮಯ್ಯ ತಿರುಗೇಟನ್ನ ಕೊಟ್ಟಿದ್ದಾರೆ. ವಿಧಾನಸಭೆಯಲ್ಲಿ ಕರಿಮಣಿ ಮಾಲೀಕ ಯಾರು ಮತ್ತೆ ಪ್ರತಿಧ್ವನಿಸುತ್ತೆ ಈ ಸಾಲುಗಳು. ಕರಿಮಣಿ ಮಾಲೀಕ ಯಾರು ಅಂತ ಕೇಳಿದ್ದ ಅಶೋಕ್ ಸುನಿಲ್ಗೆ ಸಿಎಂ ಕೊಟ್ಟಂತ ಟಾಂಗ್. ಸದನದಲ್ಲಿ ನಡೆಯೋ ಚರ್ಚೆ ಬಸವಣ್ಣನವರ ವಚನಗಳಂತಿರಬೇಕು, ಅಭಿರುಚಿ ಹೀನ ಮಾತುಗಳು ಇದು ಅಂತ ಸಿದ್ದರಾಮಯ್ಯ ತಿರುಗೇಟು ಕೊಟ್ಟಿದ್ದಾರೆ. ಸಿಎಂ ಬದಲಾವಣೆ ಮಾತು ಕೇಳಿಬರ್ತಾ ಇದೆ, ಅದಕ್ಕೆ ಹೇಳಿದ್ದು ಅಂತ ಸ್ಪಷ್ಟನೆ ಕೊಟ್ಟರು. ಸಿಎಂ ಸಿದ್ದರಾಮಯ್ಯ ಆಕ್ಷೇಪಕ್ಕೆ ವಿಪಕ್ಷ ನಾಯಕ ಅಶೋಕ್ ಸ್ಪಷ್ಟನೆಯನ್ನ ನೀಡಿದ್ರು. ಯತ್ನಾಳ್ ವಿಜಯೇಂದ್ರ ಮಾತನಾಡಿರೋ ಮಾತುಗಳು ನಿಮಗೆ ಗೊತ್ತಿಲ್ವಾ? ಯಾರೋ ಒಂದಿಬ್ರು ಮಾತಾಡಿದ ಮಾತ್ರಕ್ಕೆ ಏನೂ ಆಗಲ್ಲ ಅಂತ ಸಿಎಂ ಹೇಳ್ತಾರೆ. ಕರಿಮಣಿ ಮಾಲೀಕ ಪದ ಬಳಸಿದ್ದು ಸರಿಯಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟವಾಗಿ ಹೇಳಿದ್ದಾರೆ. ವಿಧಾನಸಭೆಯಲ್ಲಿ ಮತ್ತೆ ಪ್ರತಿಧ್ವನಿಸಿದಂತ ಕರಿಮಣಿ ಮಾಲೀಕ ಈ ಮಾತಿಗೆ ಸಿಎಂ ಸಿದ್ದರಾಮಯ್ಯ ಸಿಟ್ಟಾದ. ಅಶೋಕ್ ಮತ್ತು ಸುನಿಲ್ಗೆ ಸಿಎಂ ಟಾಂಗ್ ಕೊಟ್ಟರು. ಇದು ಅಭಿರುಚಿ ಹೀನ ಮಾತುಗಳು ಅಂತ ಸಿದ್ದರಾಮಯ್ಯ ತಿರುಗೇಟನ್ನ ಕೊಟ್ಟರು. ಇದಕ್ಕೆ ಸ್ಪಷ್ಟನೆ ಕೊಟ್ಟಿದ್ದಾರೆ ವಿಪಕ್ಷ ನಾಯಕ ಅಶೋಕ್. ಸಿಎಂ ಸಿದ್ದರಾಮಯ್ಯ ಈ ಮಾತಿಗೆ ಆಕ್ಷೇಪ ವ್ಯಕ್ತಪಡಿಸ್ತಾ ಇದ್ದಂತೆ ಈ ಆಕ್ಷೇಪಕ್ಕೆ ಸ್ಪಷ್ಟನೆಯನ್ನ ನೀಡಿದ್ದಾರೆ ವಿಪಕ್ಷ ನಾಯಕ ಅಶೋಕ್. ಕರಿಮಣಿ ಮಾಲೀಕ ಯಾರು? ಯಾವ ಸಂದರ್ಭದಲ್ಲಿ ಈ ಸಾಲುಗಳು ಬರುತ್ತೆ? ಏನ್ ಹೇಳಿದ್ರು ಹಾಗಾದ್ರೆ ಅಶೋಕ್ ಮತ್ತು ಸುನಿಲ್ ಕುಮಾರ್? ಸುನಿಲ್ ಕುಮಾರ್ ಅವರು ಏನಂತ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಸದನದಲ್ಲಿ, ಬನ್ನಿ ಅದನ್ನ ನೋಡೋಣ. ಬೇಡ ನನ್ನ, ನೀ ಹಿಂಗ ನೋಡಿದರೆ ನನ್ನ ತಿರುಗಿ ನಾಯಾಂಗ ನೋಡಲಿ ನಿನ್ನ ಅನ್ನುವಂತ ಒಂದು ದಾರಬೇಂದ್ರ ಅವರ ಕವನವನ್ನು ನಾವು ಕೇಳಿದ್ವಿ. ನೀ ಹಿಂಗ ನೋಡಬೇಡ ನನ್ನ, ತಿರುಗಿ ನಾಯಾಂಗ ನೋಡಲಿ ನಿನ್ನ ಅಂತ ನನಗೆ ಪ್ರೇಮ ಗೀತೆ ಅಂತ ಅನಿಸ್ತಿತ್ತು. ನಂತರ ಗೊತ್ತಾಗಿದ್ದೊಂದು ಶೋಕ ಗೀತೆ ಅಂತ. ಈ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಕೂಡ ಆರಂಭದಲ್ಲಿ ಪ್ರೇಮ ಗೀತೆ ಅಂತಾನೆ ಜನ ಅನ್ಕೊಂಡಿದ್ದು. ನಂತರ ನಿಧಾನವಾಗಿ ಜನರಿಗೆ, ರಾಜ್ಯದ ಜನರಿಗೆ ಆ ಗ್ಯಾರಂಟಿ ಯೋಜನೆಯ ಫಲಾನುಭವಿಗಳ ಅನ್ನಿಸ್ಲಿಕ್ಕೆ ಶುರು ಆಯಿತು. ಎಲ್ಲೋ ಮಂತ್ರಿ ಯಾರಾಗ್ತಾರೆ, ಯಾರಾಗಬೇಕು, ಒಂದು ಕಡೆ ಶಾಸಕರುಗಳು ಯಾವುದೇ ಕಾರಣಕ್ಕೆ ಮುಖ್ಯಮಂತ್ರಿ ಆಗೇ ಆಗ್ತಾರೆ ಅಂತ ಹೇಳ್ತಾರೆ. ಮುಖ್ಯಮಂತ್ರಿ ಬಗ್ಗೆ ನಮಗೆ ಅನ್ನಿಸ್ತಾ ಇದೆ ಕರಿಮಣಿ ಮಾಲೀಕ ನಾಡಿದ ಬಜೆಟ್ ನಂತರ ಯಾರು, ಬಜೆಟ್ ನಂತರ ಮುಖ್ಯಮಂತ್ರಿಗಳವರೇ ಮುಂದಾದ್ರೆ ನಮಗೇನು ಚಿಂತೆ ಇಲ್ಲ ಸರ್. ಅವರು ರಾಜ್ಯ ಜನ ಕೇಳಲಿಕ್ಕೆ ಶುರು ಮಾಡಿದ್ದಾರೆ. ಈ ಅಸ್ಥಿರತೆಯನ್ನು ದೂರ ಮಾಡಿ ಒಂದು ವ್ಯವಸ್ಥಿತವಾದಂತ ಆಡಳಿತವನ್ನ ಮಂತ್ರಿ ಯಾರಾಗ್ತಾರೆ, ಯಾರಾಗಬೇಕು, ಒಂದು ಕಡೆ ಶಾಸಕರುಗಳು ಯಾವುದೇ ಕಾರಣಕ್ಕೆ. ಇದಕ್ಕೆ ಸಿಎಂ ಸಿದ್ದರಾಮಯ್ಯನವರ ಪ್ರತಿಕ್ರಿಯೆ ಏನಾಗಿತ್ತು? ಸಿದ್ದರಾಮಯ್ಯ ಯಾವ ರೀತಿ ಸಿಡಿದಿದ್ರು ಇವತ್ತಿನ ಸೆಷನ್ ನಲ್ಲಿ, ಬನ್ನಿ ನೋಡೋಣ. ಕರಿಮಣಿ ಮಾಲೀಕ ಯಾರು ಅಂತೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಇದು ನನ್ನ ಪ್ರಕಾರ, ಬಹುತೇಕ ಸದಸ್ಯರ ಪ್ರಕಾರ ಅಭಿರುಚಿ ಹೀನ ಮಾತುಗಳು ಅಂತೇಳಿ ನಾನು ಅನ್ಕೋತೀನಿ. ನಾನು ವಿರೋಧ ಪಕ್ಷದ ನಾಯಕರಾದಂಥ ಮಾನ್ಯ ಅಶೋಕ್ ಮತ್ತು ಹಿರಿಯ ಸದಸ್ಯರಾದಂಥ ಸುನಿಲ್ ಕುಮಾರ್ ಅವರಿಂದ ಇಂಥ ಮಾತುಗಳನ್ನು ನಿರೀಕ್ಷೆ ಮಾಡಿರಲಿಲ್ಲ ಅಂತೇಳಿ ಸದನದಲ್ಲಿ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಕರಿಮಣಿ ಮಾಲೀಕ ಯಾರು ಅಂತೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಇದು ನನ್ನ ಪ್ರಕಾರ, ಬಹುತೇಕ ಸದಸ್ಯರ ಪ್ರಕಾರ ಅಭಿರುಚಿ ಹೀನ ಮಾತುಗಳು ಅಂತೇಳಿ ನಾನು ಅನ್ಕೋತೀನಿ. ನಾನು ವಿರೋಧ ಪಕ್ಷದ ನಾಯಕರಾದಂಥ ಮಾನ್ಯ ಅಶೋಕ್ ಮತ್ತು ಹಿರಿಯ ಸದಸ್ಯರಾದಂಥ ಸುನಿಲ್ ಕುಮಾರ್ ಅವರಿಂದ ಇಂಥ ಮಾತುಗಳನ್ನು ನಿರೀಕ್ಷೆ ಮಾಡಿರಲಿಲ್ಲ ಅಂತೇಳಿ ಸದನದಲ್ಲಿ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.